ವಿಕ್ರಾಂತ್ ಆಫೀಸಿಗೆ ಬರಲ್ವಾ? ವಿಕ್ರಾಂತ್ ನಾನು ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ದಿಲ್ಲ, ಯಾಕೆ ವಿಯರ್ಡ್ ಆಗಿ ಆಡ್ತಿದ್ಯಾ? ವೇದಾಂತ್ ಅನ್ನೋ ಹೆಸರಿಗೆ ನಮ್ಮ ಮನೆಯಲ್ಲಿ, ಆಫೀಸಲ್ಲಿ, ಪಬ್ಲಿಕಲ್ಲಿ, ಸೊಸೈಟಿಲಿ ಯಾಕಷ್ಟು ಬೆಲೆ ಅಂತ ಗೊತ್ತಾ ನಿಮಗೆ? ಮಿಸ್ಟರ್ ವಿಕ್ರಾಂತ್, ನನ್ನ ಬಿಸ್ನೆಸ್ ಕ್ಲಿಕ್ ಆಯಿತು, ನಾನು ಅದರಲ್ಲಿ ಅಚೀವ್ ಮಾಡಿದೆ, ಅದಕ್ಕೆ ಜನ ನನಗೆ ಬೆಲೆ ಕೊಡ್ತಾರೆ. ಬಡಿಗೆ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನು ದೊಡ್ಡ ಬಿಸ್ನೆಸ್ ಮ್ಯಾನು, ಅದಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ಸುಳ್ಳು ಅಗ್ರಜ. ಅಷ್ಟೇ ಆಗಿದ್ದಿದ್ರೆ ಸೊಸೈಟಿಲಿ, ಕಂಪ್ನಿಲಿ ಮಾತ್ರ ನಿನ್ಗೆ ಬೆಲೆ ಇರ್ತಾಯಿತ್ತು. ಮನೆಯಲ್ಲಿ, ಸಂಬಂಧಿಕರಲ್ಲಿ, ನಿನ್ನ ಜೊತೆ ಒಡನಾಡೋರಲ್ಲೂ ನಿನಗೆ ಬೆಲೆ ಬರಬೇಕಂದ್ರೆ ನೀನೊಬ್ಬ ಒಳ್ಳೆ ಮನುಷ್ಯ ಆಗಿರ್ಬೇಕಾಗುತ್ತೆ. ನಿನಗೆ ಎಲ್ಲ ಕಡೆ ಬೆಲೆ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ನೀನು ಒಳ್ಳೆ ಮನುಷ್ಯ ಆಗಿರೋದೇ ಕಾರಣ. ಬಟ್ ನೀನೊಬ್ಬ ಜೆಂಟಲ್ ಮ್ಯಾನು, ನೀನೊಬ್ಬ ರೋಲ್ ಮಾಡಲು, ನೀನೊಬ್ಬ ಜೆಮ್ ಅಂತ ಅಂದ್ಕೊಂಡಿದ್ದೆ ನಾನು. ಎಷ್ಟೊಂದ್ಸಲ ನಾನು ನಿಂತರ ಆಗಬೇಕು, ಅಟ್ಲೀಸ್ಟ್ ನಿಂತರ ಆಗೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ಅಂತ ಅನ್ಕೋತೀನಿ. ನೀನು ಹೊರಗಡೆಯಿಂದ ಹೊರಟನ್ ಥರ ಅನ್ಸಿದ್ರು ನಿನ್ನ ಮನಸ್ಸು ತುಂಬಾ ಮೃದು. ಎಲ್ಲರೂ ಭಾವನೆಗೂ ಸ್ಪಂದಿಸ್ತೀಯ, ಎಲ್ಲರೂ ಲೆಕ್ಕಕ್ಕೆ ತಗೋತೀಯ ಅಂತ ಖುಷಿ ಪಡ್ತಾ ಇದೆ. ಯಾರಿಗೂ ಸಿಗದಿರೋ ಅಣ್ಣ ನನಗೆ ಸಿಕ್ಕಿದ್ದಾನೆ ಅಂತ ಬೀಗ್ತಾ ಇದೆ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಹೇಳೋಕ್ಕಾಗದಿರೋಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೆ ಅಗ್ರಜ. ಆದರೆ ಈಗ ಅರ್ಥ ಆಗ್ತಾ ಇದೆ ನೀನು ಜಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ. ಹುಡುಗಿ ಟಾಕಿಂಗ್ ಸುಮ್ಮನೆ ಕೂತಿದ್ದವನ್ನ ಮೊದಲು ಪ್ರಶ್ನೆ ಮಾಡಿದ್ ನೀನು, ಈಗ ಸುಮ್ಮನೆ ಕೇಳಿಸ್ಕೊ. ಇಲ್ಲಿ ಇಲ್ಲಿ ಬರೀ ಕಲ್ಲಿದೆ, ಇದಕ್ಕೆ ಫೀಲಿಂಗ್ಸ್ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ಅಗ್ರಜ. ಕ್ರಾಂತ್, ಯು ಹರ್ಟಿಂಗ್ ಮೀ. ಬರೀ ನಿನ್ನ ನೋವನ್ನ ಫೀಲ್ ಮಾಡೋದಲ್ಲ ಅಗ್ರಜ, ಇನ್ನೊಬ್ರು ನೋವು ಫೀಲ್ ಮಾಡೋದು ಕಲ್ತ್ಕೊ. ಅಮೂಲ್ಯ ಗರ್ಲ್ಫ್ರೆಂಡ್ ಆಗಿರೋದಕ್ಕೆ ಆಗಲ್ಲ ಅಂದ್ರೆ ಈ ವಿಚಾರ ಅಜ್ಜಿ ಗೊತ್ತಾದ್ರೆ ರಂಪ ಮಾಡ್ತಾರೆ. ಅಂಡ್ ಅದು ನನ್ನ ಮದುವೆ ಆಗದೆ ವಿಕ್ಕಿ ಮದುವೆನೂ ಆಗಲ್ಲ ಅನ್ನೋದಕ್ಕೆ ಲೀಡ್ ಆಗುತ್ತೆ ಅಂತ ಈ ತರ ಮಾಡಿದೆ. ಮದುವೆ ಆಗು ಅಂತಿದ್ದವರೆಲ್ಲ ಯಾಕೆ ಇವಾಗ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ? ನಾನು ಮಾಡಿರೋ ತಪ್ಪಾದ್ರೂ ಏನು? ಅದ್ಯಾ, ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಹಾಗೆ ಆಫೀಸ್ಗೆ ಹೋಗ್ತೀನಿ, ಸರಿನಾ? ಯಾಕದ್ಯಾ ಬೇಜಾರದಿದ್ಯಾ? ಏನಾಯ್ತು? ಅಣ್ಣ ಮಾಡಿದ ತಪ್ಪಲ್ವಾ ಸಾರ್ಥಕ್? ನಿನಗೆ ಹಾಗನ್ನಿಸ್ತಾ ಇದೆಯಾ? ನಾವು ಅವರಿಬ್ರು ವಿಚಾರದಲ್ಲಿ ತುಂಬ ಟೀಸ್ ಮಾಡಿದ್ದೀವಿ, ತರಲೆ ಮಾಡಿದ್ದೀವಿ ನಿಜ. ನಾವು ಅದನ್ನೇ ನಂಬ್ಕೊಂಡು ಅವರಿಬ್ರು ಮಧ್ಯೆ ಏನಾದರೂ ಶುರುವಾಗಿದೆ ಅಂತ ತಪ್ಪು ತಿಳ್ಕೊಂಡ್ವಾ ಅಂತ. ಇಲ್ಲ ಸಾರ್ಥಕ್, ಹಾಗಾಗಿರೋಕ್ಕೆ ಚಾನ್ಸೇ ಇಲ್ಲ. ನಾವು ತರಲೆ ಮಾಡಿರ್ಬೋದು, ಆದರೆ ಅವರಿಬ್ರು ಮಧ್ಯೆ ಖಂಡಿತವಾಗ್ಲೂ ಏನೋ ಇದೆ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ನೀನು ಹೀಗೆ ಅಂದ್ಕೊಳ್ಳೋದು ತಪ್ಪಲ್ವಾ? ವೇದಾಂತ್ ಮನಸ್ಸಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲದೆ ಇರ್ಬೋದಲ್ವಾ? ನನಗಾಗ ಅನಿಸ್ತಾ ಇಲ್ಲ ಸಾರ್ಥಕ್, ಅಥವಾ ನಮಗದನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ಪ್ರಕಾರ ಅವ್ರಿಬ್ರು ಮಧ್ಯೆ ಬಾಂಡಿಂಗ್ ಇದ್ದೇ ಇದೆ. ಹಾಗಿರುವಾಗ ಅಣ್ಣ ಅದು ಯಾವಳನ್ನೋ ಕರ್ಕೊಂಡ್ಬಂದು ಹೆಂಡತಿ ಅಂತ ಹೇಳೋದನ್ನು ಕೇಳಿ ತುಂಬ ಹರ್ಟ್ ಆಯಿತು. ಅವ್ರ ಫೀಲಿಂಗ್ಸ್ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಅವಳೇ ಸರಿಯಾದವಳು ಅಂತ ಅನ್ಸಿರ್ಬೋದಲ್ವಾ? ಅದು ಹೇಗೆ ಅನಿಸ್ಬಿಡತ್ತೆ? ಅಮೂಲ್ಯನ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ ಅದ್ಯಾ. ಈ ಆ್ಯಂಗಲಲ್ಲಿ ಅವ್ರ ಅಮೂಲ್ಯನ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀನು ಯಾಕೆ ಅಂದ್ಕೊಳ್ತೀಯಾ? ಅವ್ರ ಮನಸ್ಸಲ್ಲಿ ಅಮೂಲ್ಯನ ಬಗ್ಗೆ ಫೀಲಿಂಗ್ಸ್ ಇದ್ದಿದ್ರೆ ಖಂಡಿತ ಯೋಚನೆ ಮಾಡಿರೋರು, ಆದರೆ ಇಲ್ವಲ್ಲ. ಇಲ್ಲ ಅಂತ ಅವ್ನು ಅಂದ್ಕೊಂಡಿರ್ಬೋದು, ಆದರೆ ನನಗೆ ಗೊತ್ತಾಗಲ್ವಾ? ಆದರೆ ನನಗಂತೂ ಅಮೂಲ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಿದೆ ಸಾರ್ಥಕ್. ಪಾಪ ಅವಳು. ಅವಳ ಮನಸ್ಸಲ್ಲಿ ವೇದಾಂತ್ ಬಗ್ಗೆ ಕನ್ಸು ಕಟ್ಕೊಂಡಿದ್ರೆ ಖಂಡಿತ ಅವಳ ಪಾಪನೇ. ಯಾವಳು ಅವಳು? ಸಾಹಿತ್ಯ ಅಂತ ಸಾಹಿತ್ಯ ಮೈ ಫುಟ್. ಲೈಫ್ ಅಂದರೆ ಹೀಗೆ ಅಲ್ವಾ ಅದ್ಯಾ? ಎಲ್ಲಾನು ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಲ್ವಾ? ನಮಗೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಹಕ್ಕಿದೆ, ಆದರೆ ಅವರು ಕೂಡ ನಮ್ಮನ್ನ ಪ್ರೀತಿ ಮಾಡಬೇಕು ಅಂತ ಬಯಸೋದು ಚೈಲ್ಡಿಶ್ ಆಗಲ್ವಾ? ಇದನ್ನೆಲ್ಲ ಇದ್ದಂಗೆ ಒಪ್ಕೊಳಕ್ಕಾಗ್ತಾ ಇಲ್ಲ. ನಾನೇನಾದರೂ ಮಾಡೇ ಮಾಡ್ತೀನಿ, ಯಾಕಂದರೆ ಅದು ನಾರ್ಮಲ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಕಮಾನ್ ಅದ್ಯಾ, ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಿಮ್ಮ ಅಣ್ಣ ಒಂದ್ಸಲ ಏನಾದರೂ ಡಿಸೈಡ್ ಮಾಡಿದ್ರೆ ಮತ್ತೆ ಅದನ್ನು ಚೇಂಜ್ ಮಾಡಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲ ಅವನು ಆಡಿದ್ದೇ ಆಟ ಅಲ್ಲ ಸಾರ್ಥಕ್. ಅವನು ಇನ್ನೊಬ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೂ ತಿಳ್ಕೋಬೇಕು.
ಅದು ಅವನಿಗೆ ಅರ್ಥ ಆಗುವಾಗ ಮಾಡ್ತೀನಿ. ಸುಮ್ಮನೆ ವ್ಯರ್ಥ ಪ್ರಯತ್ನಕ್ಕೆ ಯಾಕೆ ನೀನು ಅಜ್ಜಿ ಸೇರಿಕೊಂಡು ಇನ್ನೇನು ಕಿತಾಪತಿ ಮಾಡಬೇಡಿ. ಇದು ಫೋರ್ಸ್ ಮಾಡೋ ವಿಚಾರ ಅಲ್ಲ. ಅಮ್ಮು ಹತ್ರ ನಾನು ಮಾತಾಡ್ತೀನಿ, ನೀನು ರಿಲ್ಯಾಕ್ಸ್ ಆಗು. ಏನಾಯ್ತು? ಇಲ್ಲಿಂದ ಹೋಗ್ತಾ ಇರು. ಏನು ಹೇಳ್ತಿದ್ಯಾ? ಯಾಕೆ ಹೋಗಬೇಕು? ಬೋರ್ಡ್ ಕಾಣ್ತಾ ಇಲ್ವಾ? ವೇದಾಂತ ಆಚೆ ಬಂದರೆ ಅವ್ರ ಫಿಯಾನ್ಸಿ ಸಾಹಿತ್ಯನೇ ಅವ್ರಿಗಿಲ್ಲಿ ಕಾಣಬೇಕು ಅಂತ. ಅದಕ್ಕೆ ಏನದಕ್ಕೆ? ಅಪಶಕುನದ ಥರ ನೀನು ಕಾಣ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ಜಾಗನ ಎತ್ತಂಗಡಿ ಮಾಡಿದ್ದೀವಿ. ನಿನ್ನ ಶಿಫ್ಟ್ ಆಗಿರೋ ಜಾಗಕ್ಕೆ ಹೋಗು. ಬಟ್ ಸಾರಿಕಾ, ಥ್ಯಾಂಕ್ಸ್ ಅಮೂಲ್ಯ. ಇಲ್ಲಿಂದ ಎಬ್ಸಿದ್ರೆ ಇವಳು ಡೈರೆಕ್ಟ್ ಆಗಿ ವೇದಾಂತ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಾಳಲ್ಲ. ಪಾಪ ಇದು ಯಾಕೋ ಸರಿ ಇಲ್ಲ. ಅವಶ್ಯ ಸಾಹಿತ್ಯ ಆಯ್ತು ಅಣ್ಣ, ನೀವೇ ಮದುವೆ ಆಗ್ಬೇಕು ಅನ್ಕೊಂಡಿರೋ. I'll call you later then. Yeah. ಅಮೂಲ್ಯ, are you okay? ನೀನು ಬಂದಿದ್ದು ಒಳ್ಳೇದಾಯ್ತು ಅಮೂಲ್ಯ. ಆ್ಯಕ್ಚುಲಿ ನಾನು ನಿನ್ನ ಮನೆ ಕರೆದಿದ್ದ ಕೆಲಸ ಆಗಲೇ ಇಲ್ಲ. ಡೆಲ್ಲಿಲಿ ಮಾಡಿದ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನು ಹೇಳೋಣ ಅಂತಲೇ ಕರೆದಿತ್ತು. ಪೇಪರ್ ವರ್ಕ್ ಆಗಿರೋದ್ರಿಂದ ನೀನು ಅದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಿನಗೆ ಕರೆಸ್ದೆ. ಬಟ್ ನೀನು ಹೇಳ್ದೆ ಕೇಳಿದೆ ಹಾಗೆ ಹೊರಟ್ಬಿಟ್ಟೆ. ಎವ್ರಿಥಿಂಗ್ ಓಕೆ? ಓಕೆ, ಪೇಪರ್ಸ್ ಎಲ್ಲ ಈ ಫೈಲಲ್ಲಿದೆ, ಕರೆಕ್ಟಾಗಿ ಚೆಕ್ ಮಾಡ್ಬಿಡು ಅಮ್ಮ. ಐಮ್ ರಿಯಲಿ ಸಾರಿ. ಎಲ್ಲ ಅಮ್ಮು ಅಮ್ಮು ಅಂತ ಹೇಳೋದನ್ನು ಕೇಳಿ ನನಗೂ ಹಾಗೆ ಬಂದ್ಬಿಟ್ಟು. ಟಿಕೆಟ್ ಅಮೂಲ್ಯ, 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 HR ನಿನ್ನ ಜಾಗನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯು ಡೋಂಟ್ ಮೈಂಡ್ ರೈಟ್? ಹಾಗೆ ಇದರ ಸ್ಮಾಲ್ ಸೆಲೆಬ್ರೇಷನ್. ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ. ನಿಮ್ಮದು ಸಾಹಿತ್ಯ ಅದು ಮದುವೆ ಫಿಕ್ಸ್ ಆಯ್ತಲ್ಲ, ಒಂದು ಲಂಚ್ ಕೊಡ್ಸಿ ಅಂತ. ಐ ಆಮ್ ಟೇಕಿಂಗ್ ಎವ್ರಿ ಒನ್ ಔಟ್ ಫಾರ್ ಲಂಚ್. ನೀನು ಬಂದ್ಬಿಡು. ನಾನು ಬಾಸ್ ಚೇಂಬರಿಗೆ ಹೋಗಿದ್ದೆ, ನನ್ನ ಪ್ಲೇಸ್ ಯಾಕೆ ಚೇಂಜ್ ಮಾಡಿದ್ರಿ ಅಂತ ದಬಾಯಿಸೋಕೆ. ಬಟ್ ನಾನು ಯಾಕೆ ಅಲ್ಲಿ ಒಂದೂ ಮಾತಾಡಲಿಲ್ಲ. ಹಾಗಿದ್ರೆ
ನಾನು ಅಲ್ಲಿ ಹೋಗಿದ್ದು ಅದಕ್ಕಲ್ವಾ? ಅದಕ್ಕಲ್ಲ ಅಂದರೆ ಇನ್ನೇನಕ್ಕೆ? ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳೋಕೆ ಹೋಗಿದ್ನ? ಗೊತ್ತು ಗುರಿ ಇಲ್ಲದೆ ಇರೋಳನ್ನ ಹೇಗೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರಿ ಅಂತ ಕೇಳೋಕೆ ಹೋಗಿದ್ನ? ಯಾಕೆ ನಂಗೆ ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ? ಅವ್ರಿಗೆ ಹೇಳ್ದೆ ನನ್ನಷ್ಟಕ್ಕೆ ನಾನು ಅವ್ರನ್ನ ಪ್ರೀತಿ ಮಾಡಿದ ತಪ್ಪಾಗೋಯ್ತಾ? ಮೇಡಮ್, ಪರವಾಗಿಲ್ಲ ಕಾಂತ, ಓಕೆ. ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಯು ಆರ್ ನಾಟ್ ಓಕೆ ಅಂತ. ಪರವಾಗಿಲ್ಲ, ಕುಡೀರಿ ಮೇಡಮ್. ಅವರು ನಿಮ್ಮ ಜಾಗ ಚೇಂಜ್ ಮಾಡ್ತೀನಿ ಅಂದಾಗಲೇ ನಂಗೆ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜಾಗನ ಇನ್ನೂ ಬೆಟರ್ ಜಾಗಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. ಅಮೂಲ್ಯ, ಆರಾಮಾಗಿದೆಯಲ್ವಾ? ಹ್ಞೂ ಅಣ್ಣ. ಬಾ ಕೂತ್ಕೊ. ಕೂತ್ಕೊ ಅಮೂಲ್ಯ. Come, sit down. ವಿಚಿತ್ರ ಅಂದರೆ ನಮ್ಮ ಬಾಸು ಮತ್ತು ಅಮೂಲ್ಯ ಮೇಡಮು ಇಬ್ಬರು ಪ್ಲೇಟ್ಗೆ ಒಂದೇ ಥರ ಫುಡ್ ಐಟಮ್ ಹಾಕೊಂಡ್ಬಂದಿದ್ದಾರೆ. ಕಾಂತವ್ರೆ, ಬಿಂಡು ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಅಟೆನ್ಷನ್ ಪ್ಲೀಸ್. ಇಲ್ಲಿವರೆಗೂ ಮದುವೆನೇ ಆಗಲ್ಲ ಅಂತಿದ್ದ ನಮ್ಮ ಬಾಸ್ನ ಕೊನೆಗೂ ಮದುವೆ ಆಗೋ ಥರ ಕನ್ವಿನ್ಸ್ ಮಾಡಿದ ನಮ್ಮ ಸಾಹಿತ್ಯಗೆ ಹಾಗೂ ಅದ್ಭುತವಾದ ಕಪಲ್ಗೆ ಚಿಯರ್ಸ್. ಅಮೂಲ್ಯ ಒಳೊಳಗೆ ತುಂಬ ಕುಸ್ತೋಗಿದ್ದಾಳೆ. ಸರ್, ಸ್ವಲ್ಪ ಕಾರ್ ತೆಗಿತೀರಾ? ಬೇರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಸಾರಿ ತೆಗಿತೀನಿ. ಮದರ್ ಇಂಡಿಯಾ, ಇವನ್ನ ಕ್ಲೀನಾಗಿ ವಿಚಾರಿಸ್ಕೊಳ್ಳಿ. ಇವನ್ ಮುಖ ನೋಡ್ತಿದ್ರೆ ಯಾಕೋ ಎಸ್ಕೇಪ್ ಆಗೋಂಥರ ಇದ್ದಾನೆ. ಓಕೆ, ಕನ್ನಡದಲ್ಲಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ? ನಮ್ಮೆಲ್ಲರೂ ಕಣ್ಣಿಂದ ದೂರ ಇರೋದಕ್ಕೆ ನಿನ್ಗೇನು ಬೇಕು ಹೇಳ? ನಾನು ದೂರನೇ ಇದ್ದೀನಿ, ಇರ್ತೀನಿ ಕೂಡ. ಆದರೆ ದಯವಿಟ್ಟು ನೀವು ನನ್ನಿಂದ ದೂರ ಇದ್ಬಿಟ್ರೆ ಸಾಕು. ಎಲ್ಲೋ ಮೂಲೆಯಲ್ಲಿ ಕೊನೆಗೆ ಬೇಡ್ಕೊಂಡು ತಿಂದಾರು ಬದುಕೋತೀನಿ. ಎಕ್ಸಾಕ್ಟ್ಲಿ, ಅದೇ ನಿನಗೆ ಸೂಟ್ ಆಗೋ ಕೆಲಸ. ನೋಡಿ, ಜ್ಯುವೆಲರ್ ಶಾಪಲ್ಲಿ ತೆಗ್ಸಿದ್ದು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಕಣೋ, ತುಂಬ ಬುದ್ಧಿವಂತ ನೀನು. ಏನೇನು ಬುದ್ಧಿವಂತಿಕೆನೇ ಅಲ್ವಾ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋ ಹಾಗೆ ಮಾಡಿದ್ದು. ನೋಡಿದ್ರವಾ,
ಮತ್ತೆ ಬಾಲ ಬಿಚ್ಚಕ್ಕೆ ಬರಬೇಡ. ಮೊದಲು ಎಲ್ಲಿದೆಯೋ ಅಲ್ಲಿಗೆ ಹೊರಟೋಗು. ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಅಷ್ಟು ಬಿಸಾಕ್ತೀನಿ. ಏನು ಎದುರಿಸ್ತಾ ಇದ್ದೀರಾ? ಬದುಕೋ ದಾರಿ ಹೇಳ್ತಾ ಇದ್ದೀನಿ. ಕೆಲವೊಂದು ಮಾತು ಆಡೋರ್ ಬಾಗಿಂತ ಕೇಳೋರ್ ಕಿವಿಲೇ ನಿಜವಾದ ಅರ್ಥ ಪಡ್ಕೊಳ್ಳೋದು. ನೀನು ಹೇಗೆ ಬೇಕಿದ್ರೂ ತಿಳ್ಕೊಬೋದು, ಆದರೆ ನಾನು ಹೇಳ್ದಾಗೆ ನಡ್ಕೋಬೇಕು. ಸಾಧ್ಯನೇ ಇಲ್ಲ. ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಧ್ರುವ. ಜೀವ ಇದ್ರೇನೆ ಜೀವನ ಅನ್ನೋದು ನೆನಪಲ್ಲಿರಲಿ. ನಾನು ಯಾವುದೇ ಕಾರಣಕ್ಕೂ ನೀವು ಹೇಳೋ ಮತ್ತೆ ಕೇಳೋದಿಲ್ಲ ಅಷ್ಟೇ. ಹೌದಾ? ದೆನ್ ಐ ವಿಲ್ ಮೇಕ್ ಯುವರ್ ಲೈಫ್ ಹೆಲ್. ಏನಕ್ಕ ಇದೆಲ್ಲ? ನೀನಾದರೂ ಹೇಳೆ, ಯಾರ್ದಾದ್ರೂ ಬರ್ಡೇನಾ? ನಂದೇನಾದರೂ? ನಂದಲ್ವಲ್ಲ. ಏನು ನೊಂದ ಹೃದಯ ಅಮ್ಮನ? ಏನಕ್ಕ ಇದೆಲ್ಲ? ಬ್ರೇಕಪ್ ಪಾರ್ಟಿನಕ್ಕ. ಕಾಲೇಜ್ ಹುಡುಗಿರು ಹಾಸ್ಟೆಲಲ್ಲಿ ಇಂಥ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಂತೆ. ಬ್ರೇಕಪ್ ಆದ್ಮೇಲೆ ಎಂಥ ಸೆಲೆಬ್ರೇಷನ್? ಬ್ರೇಕಪ್ ಆದ್ಮೇಲೆ ಈ ಥರ ಪಾರ್ಟಿ ಮಾಡಿ ಬ್ರೇಕಪ್ ಆಗಿರೋ ಹುಡುಗಿ ಮನಸ್ಸನ್ನ ಸರಿ ಮಾಡೋದೇ ಇದ್ರ ಉದ್ದೇಶ. ಇದರಲ್ಲಿ ಆಟ ಎಲ್ಲ ಇರುತ್ತೆ. ಪಾರ್ಟಿ ಮುಗಿಯೋಷ್ಟರಲ್ಲಿ ಹುಡುಗಿ ತನಿ ಕೈ ಕೊಟ್ಟಿರೋ ಹುಡುಗನ್ ಮರ್ತು ನಾರ್ಮಲ್ ಆಗಿ ಮೊದ್ಲಿದ್ದಂಗೆ ಆಗ್ತಾರಂತೆ. ಮತ್ತೆ ಯಾವತ್ತು ಕೈ ಕೊಟ್ಟಿರೋ ಹುಡುಗನ ನೆನ್ಪು ಕೂಡ ಮಾಡ್ಕೊಳ್ಳೋದಂತೆ. ಹೊಡೆದೋಗಿರೋ ಹುಡುಗಿ ಮನಸ್ಸಿಗೆ ಮೂಲ ಮಚ್ಚೋ ಪ್ರೋಗ್ರಾಮ್ ಅಕ್ಕ. ಯಾಕಿರಲ್ಲ, ಸುಮ್ಮನೆ ಏನೇನೋ ಮೈಮೇಲೆ ಹೇಳ್ಕೋಬೇಡಿ. ಆಮೇಲೆ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ರಂಪ ಮಾಡಿ ತಲೆ ತಿಂತಾಳಷ್ಟೆ. ನಾನೇ ಧೈರ್ಯ ಮಾಡಿ ಬಂದು ನಿಂತಿದ್ದೀನಿ. ಅದು ಅಲ್ಲದೆ ಅಮ್ಮ ಅಪ್ಪ ಮಲಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ನಾವಿಲ್ಲಿ ಕುಣಿದ್ರು ಕೆಳಗಿರೋರ್ಗೆ ಕೇಳಿಸಲ್ಲ. ಹೆಚ್ಚು ಅಂದರೆ ರೂಮ್ವರೆಗೂ ಕೇಳಿಸ್ಬೋದಷ್ಟೆ. ಅಕ್ಕ ಅಲ್ಲಿ ನೋಡು. ತಗೋ ಮೂಲ್ಯ. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಪಾರ್ಟಿ ಅಂದ್ರು ಅಂತ ಗಿಫ್ಟ್ ತಂದೆ, ಹರ್ಟ್ ಮಾಡಬೇಕು ಅಂತಲ್ಲ. ಆಕ್ಚುಲಿ ನಾನು ತಗೊಂಡ್ಬಂದಿದ್ದೀನಿ ಅಮೂಲ್ಯ. ನೀವು ತಂದಿದ್ದೀರಾ? ಹೌದು, ನೋಡಲ್ಲಿ. ಏನು ಈ ಮುದುಕಿ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನೀವು ಈಗ ಪ್ರೀತಿ ಪ್ರೇಮ ಮಾಡ್ತಿದ್ದೀರಾ. ನಾನು ಆಗಿನ ಕಾಲದಲ್ಲೇ ಪ್ರೀತಿ ಪ್ರೇಮ ಎಲ್ಲ ನೋಡ್ಬಿಟ್ಟಿದ್ದೀನಿ. ಅಜ್ಜಿ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಅಪ್ಪ ಅಮ್ಮನಿಗೆ ಏನೂ ಗೊತ್ತಾಗಿಲ್ಲ. ಏನೂ ಯೋಚನೆ ಮಾಡಬೇಡ.
ನನ್ನ ಮೊಮ್ಮಗ ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ನನಗೂ ಬೇಜಾರಾಗಿದೆ ಅಮ್ಮ. ಅವನು ಯಾರನ್ನೋ ತೋರಿಸಿ ಆ ಮಾತಾಡಿದಾಗ ನನಗೂ ತುಂಬ ಹಿಂಸೆ ಆಯಿತು. ಅಲ್ಲಿ ನಿನಗೆ ಎಷ್ಟು ಕಷ್ಟ ಆಗಿದೆ ಅಂತಲೂ ಗೊತ್ತು. ಏನು ಮಾಡೋದು ಅಜ್ಜಿ, ಎಲ್ಲ ಆಗೋಯ್ತಲ್ಲ. ಹಾಗೆಲ್ಲ ಮಾತಾಡಬೇಡ. ನನಗೆ ನೀವಿಬ್ಬರು ಬೇಕು. ಆದರೆ ನಾನು ಇಬ್ಬರಲ್ಲೂ ಒಬ್ಬರ ಪರ ವಹಿಸೋ ಸಂದರ್ಭ ಬಂತು ಅಂದರೆ ಯಾವಾಗಲೂ ನೆನ್ಪಿಟ್ಕೋ, ನಾನು ನಿನ್ನ ಪಾರ್ಟಿನಿ. That's the spirit. Take this. Enjoy, Amulya. Thanks. One ನಿಮಿಷ. Cheers. ತಗೋ, ಯೋಚನೆ ಮಾಡಬೇಡ. ಫೋನ್ ಮಾಡಿ ಬಾಯಿ ತುಂಬ ಬೈದ್ಬಿಡು. ವಾವ್, ಈ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ. ಸುಹಾಸಿನಿ ಅತ್ತೆ ಟೇಸ್ಟು ಸೂಪರ್ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಅಮೂಲ್ಯ, ಹಲೋ. ಏ ಸುಳ್ಳೆ ಪುಳ್ಳೆ, ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಅಂತ. ನಾನ್ ಯಾರು ಅಂತ ನಿನಗಿನ್ನೂ ಕಂಪ್ಲೀಟ್ ಆಗಿ ಅರ್ಥ ಆಗಿಲ್ಲ. ನನಗೆ ರೌಡಿ ಬೇಬಿ ಅಂತಾರಮ್ಮ. ಅಮೂಲ್ಯ ಅಲ್ವಾ? ಯಾರ ಹತ್ರ ಮಾತಾಡ್ತಿದ್ದಾಳೆ? ಈ ಹಾರ್ಟು ದಿಲ್ಲು ಹೃದಯ ಅಂತಾರಲ್ಲ, ಅದು ಪುಕ್ಸಟ್ಟೆ ಸಿಗಲ್ಲ ಮರಿ. ಕಾಸ್ಟ್ಲಿ ದುನಿಯಾದಲ್ಲೂ ಭಯಂಕರ ಕಾಸ್ಟ್ಲಿ ಮಟೀರಿಯಲ್ ಇದು. ಯಾವಾಗಲೂ ಬರೀ ಹುಡುಗರೇ ಹಾರ್ಟ್ ಇಟ್ಕೊಂಡು ಕುಳು ಅಂತ ಅಳ್ಬೇಕಂತಿಲ್ಲ. ಹುಡುಗರಿನ ಹೆಸರಲ್ಲೇ ಹಾರ್ಟ್ ಇನ್ ಪೇಟೆಂಟು ಅಂತೇನಿಲ್ಲ. ನಮಗೂ ಹಾರ್ಟ್ ಇದೆ ಗುರು, ಅದಕ್ಕೂ ನೋವಾಗುತ್ತೆ. ಆಕ್ಚುಲಿ ಬೇಜಾರು ನೋವಾಗುತ್ತೆ. ಹಾಳಾದ ಹಣೆ ಬರ ನೆಟ್ಟಗಿಲ್ಲ ಅಂತ ಒಂದೇ ಸಲಕ್ಕೆ ಸತ್ತೋಗಿ ಮುಂದಿನ ಜನ್ಮನ ವಾಪಸ್ LKG ಇಂದ ಸ್ಟಾರ್ಟ್ ಮಾಡೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಲವ್ ಮಾಡೋ ಕಳ್ಳನ ಮಕ್ಕಳೆಲ್ಲ ಅದೇನೋ ಮಿಸ್ ಮಾಡ್ಕೊಳ್ಳೋದು ಅಂತಾರಲ್ಲ, ಅದೇ ತರ 2 ಜನ್ಮದ ಗ್ಯಾಪಲ್ಲಿ ಎಲ್ಲಿಂದ ಮಿಸ್ ಮಾಡ್ಕೋತೀನೋ ಅಂತ ಭಯ ಆಗುತ್ತೆ. ಅಮೂಲ್ಯ, ಎಲ್ಲಿದ್ಯಾ? ಏನಾಗಿದೆ ನಿನಗೆ? ಐ ಆಮ್ ಇನ್ ಟ್ರಬಲ್. ಇದೆಲ್ಲ ಕೋಡ್ ವರ್ಡ್ಸಾ? ಸುಳ್ಳೆ ಪುಳ್ಳೆ, ಗೊತ್ತು ಕಾಣೋಲೆ ನಿನಗೇನು ಅರ್ಥ ಆಗಲ್ಲ ಅಂತ. ಹೇಳಿ ಕೇಳಿ ಅದೇ ಸುಳ್ಳೆ ಪುಳ್ಳೆ ಕವಿತೆನ ಇಷ್ಟಪಡೋ ನೀನು. ಇದನ್ನು ಸುಳ್ಳೆ ಪುಳ್ಳೆ ಅಂತಾನೆ ಅನ್ಕೊಂಡಿರ್ತೀಯ. ಗೊತ್ತು ಗೊತ್ತು ನನಗೆ. ಸಿನ್ಸಿಯರ್ ಆಗಿ ನಿಯತ್ತಾಗಿ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಇಂದ ಪ್ರೀತಿ ಮಾಡೋದು ನಿನಗೆ ಬೇಕಾಗಿಲ್ಲ. ಆ ಥರ ಪ್ರೀತಿ ಅಂದ್ರೆ ಏನು ಅಂತಾನೂ ನಿನಗೆ ಗೊತ್ತಿಲ್ಲ. ಬೆನ್ನಿಗೆ ಬಿದ್ದು ರಚ್ಚೆ ಹಿಡಿದು ಹುಚ್ಚಿ ಥರ ಪ್ರೀತಿ ಮಾಡಿದ್ರು ನಿನಗೆ ಲೆಕ್ಕಕ್ಕಿಲ್ಲ ಅಲ್ವಾ? ನಾನು ನಿನ್ ಕಡೆಗೆ ಹಾಗಲಕಾಯಿ ಪೆಪ್ಪರ್ಮೆಂಟ್ ಥರ ಕಾಣ್ತೀನಾ? ನಿನ್ ಕವಿತೆ ಥರ
ನನ್ನ ಹೆಸರು ಪಕ್ಕದಲ್ಲಿ ನಿನ್ನ ಹೆಸರು ಬರ್ಕೊಂಡು ಒಬ್ಬೊಬ್ಳೆ ಖುಷಿ ಪಟ್ಟಿದ್ದೀನಿ ಕಣೋಲೆ. ನನ್ನ ತಲೆ ದಿಂಬಿಗೆ ಮುದ್ದು ಗುಮ್ಮ ಅಂತ ಕರ್ಕೊಂಡು ನಿನ್ನ ನೆನಪು ಮಾಡ್ಕೊಂಡು ಗಟ್ಟಿಯಾಗಿ ಹಿಡ್ಕೋತೀನಿ ಕಣ. ನನ್ನ ಕಿವಿ ಜುಮ್ಕಿ ನೀ ಸ್ವೆಟರ್ಗೆ ಯಾಕೆ ಸಿಕ್ಕೋಕೋಬಾರ್ದು ಅನ್ಸುತ್ತೆ. ಅಡ್ಡ ಬರೋ ನನ್ನ ಮುಂಗುರಲನ್ನ ನೀನೇ ಗಾಳಿ ಊದಿ ಊದಿ ಆಚೆ ತಳ್ಳಿ ಅನ್ಸುತ್ತೆ. ನನ್ನ ಉಸಿರು ನಿನಗೆ ತಾಕೋ ಅಷ್ಟು ಹತ್ತಿರದಲ್ಲಿ ನಿಂತು ನಿನ್ನ ನೋಡ್ಬೇಕು ಅನ್ಸುತ್ತೆ. ಇದನ್ನೆಲ್ಲಾನು ಸುಳ್ಳೆ ಪುಳ್ಳೆ ಅಂತ ಅನ್ಕೋಬೇಡ್ವಾ? ಎಲ್ಲ ಆಗೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣನೇ ಪ್ರೀತಿ ಕಣೋ, ಪ್ರೀತಿ ಕಣೋ. ನನಗೆ ನಿನ್ನ ಮೇಲಿರೋದು ಅದೇ ಕಣೋಲೆ, ಪ್ರೀತಿ.